ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 234 ಪಾಯಿಂಟ್ಸ್ ಗೇನ್ ಆಗಿ 61,963 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 111 ಪಾಯಿಂಟ್ಸ್ ಗೇನ್ ಆಗಿ 18,314 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 84 ಪಾಯಿಂಟ್ಸ್ ಡೌನ್ ಆಗಿ 43,885 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 922 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 604 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಪರ್ಟಿಕ್ಯುಲರ್ಲಿ ನಿಫ್ಟಿ ರಿಲೇಟೆಡ್ ಆಗಿ ಇಷ್ಟೊಂದು ಮೂವ್ ಆಗೋದಕ್ಕೆ ಮೇನ್ ರೀಸನ್ ಅದಾನಿ ಸ್ಟಾಕ್ಸ್, ಇನ್ಫೋಸಿಸ್, TCS ಅಂಡ್ ITC. ಇನ್ಫೋಸಿಸ್, TCS ಅಂಡ್ ITC ನಾರ್ಮಲೇ, ಬಟ್ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿರುವಂಥ ಇಂಪಾರ್ಟೆಂಟ್ ಡೇಟಾ ಇವತ್ತು ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನೀವು ಗಮನಿಸಿದ್ರೆ ನಿಫ್ಟಿ ಓಪನಿಂಗಿಂದ ಸ್ವಲ್ಪ ಸ್ಲೈಡ್ ಆಗ್ತಾ ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುವಂಥ 18,180 ಹತ್ರದಿಂದ ಗ್ರ್ಯಾಜುವಲಿ ರ್ಯಾಲಿ ಆಗ್ತಾ 18,314 ವರೆಗೂ ನೀವು ನೋಡಿದ್ರೆ ಎಷ್ಟು ಟೈಮ್ ನಮ್ಗೆ ಇವತ್ತು 18,314 ಹತ್ರ ರಿಜೆಕ್ಷನ್ ಕಾಣಿಸಿದೆ. ಕಂಪೇರ್ಡ್ ವಿತ್ ಬ್ಯಾಂಕ್ ನಿಫ್ಟಿ, ಇವತ್ತು ನಿಫ್ಟಿ ಅಂತೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. ನಾವು ರೀಸನ್ ಮಾತಾಡ್ಕೊಂಡಿದ್ದೀವಲ್ವಾ, ನಿಫ್ಟಿ ಯಾವ ಸ್ಟಾಕ್ಸ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ. ಅಂಡ್ ಬ್ಯಾಂಕ್ ನಿಫ್ಟಿ ವಿಷಯಕ್ಕೆ ಬಂದ್ರೆ ಓಪನಿಂಗ್ ಇಂದ ಸ್ವಲ್ಪ ಟೈಮ್ ವರೆಗೂ ಗೈನ್ ಆಗ್ತಾ ಪ್ರೀವಿಯಸ್ಲಿ ಯಾವ ಲೆವೆಲ್ ಹತ್ರ ಆದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿದೆ ಅಲ್ವಾ, ಅಲ್ಲಿಂದ ಗ್ರಾಜುವಲಿ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಫಾಲ್ ಕಾಣಿಸಿದೆ. ಫ್ರೆಂಡ್ಸ್, ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇಲ್ಲಿ ನೀವು ಮಾರ್ಕೆಟ್ ರಿಲೇಟೆಡ್ ಆಗಿ ಅಬ್ಸರ್ವ್ ಮಾಡೋ ಪ್ರಯತ್ನ ಮಾಡಿದ್ರೆ ಲಾಸ್ಟ್ ವೀಕ್ ನೀವು ಗಮನಿಸಿದ್ರೆ ಮಾರ್ಕೆಟ್ ಮಂಡೇಯಿಂದ 15th ಮೇಯಿಂದ ಐ ಥಿಂಕ್ ಅರೌಂಡ್ ಕಂಟಿನ್ಯೂಸ್ಲಿ ನಮಗೆ ಮಾರ್ಕೆಟ್ ಇರೋವಂಥ ಹೈ ಪೊಸಿಷನ್ ಇಂದ 18,440 ಇಲ್ಲಿಂದ ನಿಫ್ಟಿ ರಿಲೇಟೆಡ್ ಆಗಿ ಅಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ 44,150 ಇಂದ ಕಂಟಿನ್ಯೂಸ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಬಂದಿದೆ ಅಲ್ವಾ. ಬ್ಯಾಂಕ್ ನಿಫ್ಟಿನಲ್ಲಿ ದೊಡ್ಡದಾಗಿ ಫಾಲ್ ಏನಿಲ್ಲ, ಆದರೆ ನಿಫ್ಟಿನಲ್ಲೇ ಒಳ್ಳೆ ಫಾಲ್ ಕಾಣಿಸಿದೆ ಅಲ್ವಾ. ಆ ಥರ ಫಾಲ್ ಆಗಿ ಮಾರ್ಕೆಟ್ ಯಾವ ಲೆವೆಲ್ ಹತ್ರ ಆದರೆ ಇಂಪಾರ್ಟೆಂಟ್ ಸಪೋರ್ಟ್ ತಗೊಂಡಿದೆ ಅಲ್ವಾ ನಿಫ್ಟಿ ರಿಲೇಟೆಡ್ ಆಗಿ. ಅದೇ ಫ್ರೈಡೇ ಲೋನ್ ಹೇಳ್ತಿದ್ದೀನಿ, 19th ಮೇ ಲೋ ನಾನು ಹೇಳ್ತಿದ್ದೀನಿ. ನಿಫ್ಟಿ ರಿಲೇಟೆಡ್ ಆಗಂತೂ 18,060 ಈ ಲೆವೆಲ್ನ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಂತೂ ಫ್ರೈಡೇ ಅಲ್ಲ, ವೆನಸ್ಡೇ ಮೀನ್ಸ್ 17th ಮೇ ಅಲ್ಲಿ ಇನ್ನೂ ಜಾಸ್ತಿ ಫಾಲ್ ಆಗಿದೆ ಬ್ಯಾಂಕ್ ನಿಫ್ಟಿ. ಆ ಟೈಮಲ್ಲಿ ಸಪೋರ್ಟ್ ತಗೊಂಡಿರೋಂಥ ಲೋ ಯಾವುದು? 43,470. ಸೊ ಈ ಟೂ ಲೆವೆಲ್ಸ್ನ ಇನ್ ನಿಯರ್ ಟರ್ಮ್ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ವ್ಯವಹಾರ ಮಾಡುತ್ತೆ. ಬಿಕಾಸ್ ಮಾರ್ಕೆಟ್ ಒನ್ ಡೈರೆಕ್ಷನಲ್ ಆಗಿ ಫಾಲ್ ಆಗಿ ಯಾವ ಲೆವೆಲ್ ಹತ್ರದಿಂದ ರಿವರ್ಸ್ ತಗೊಳತ್ತಲ್ವಾ, ಆ ಲೆವೆಲ್ನ ರೆಸ್ಪೆಕ್ಟ್ ಮಾಡ್ತಿರೋವರೆಗೂ ಟ್ರೆಂಡ್ ರಿಲೇಟೆಡ್ ಆಗಿ ನಾವು ಕನ್ಫರ್ಮೇಷನ್ ಇಷ್ಟು ದಿವಸ ನಾವು ಏನು ಅನ್ಕೊಂತಾ ಇದ್ವಿ, ಬುಲಿಶ್ ಅಂತ ಅನ್ಕೊಂತಿದ್ವಲ್ವಾ, ಫಾಲ್ ಆಗ್ತಿದ್ರು ನಮ್ಮ ವ್ಯೂನ ನಾವು ಬುಲಿಶ್ ಅಂತಾನೆ ಕಂಟಿನ್ಯೂ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ನಿಫ್ಟಿ ರಿಲೇಟೆಡ್ ಆಗಿ ಹೇಳ್ತಿದ್ದೀನಿ 18,060 ಅಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ 43,470 ಇವೆರಡು ನಿಯರ್ ಟರ್ಮ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ವ್ಯವಹಾರ ಮಾಡುತ್ತೆ. ಇಲ್ಲಿಂದ ಮಾರ್ಕೆಟ್ ರ್ಯಾಲಿ ಆದಾಗ ನೋಡ್ತಿರುವಂತ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಂತೂ ನಿಫ್ಟಿನಲ್ಲಿ 18,450 ಅಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಆಲ್ ಟೈಮ್ ಹೈ 44,150. ರೀಸೆಂಟ್ ಟೈಮಲ್ಲಿ ಎಲ್ಲಿಂದ ಆದರೆ ರಿಜೆಕ್ಷನ್ ಆಗಿ ಫಾಲ್ ಆಗಿದೆ ಅಲ್ವಾ, ಆ ಲೆವೆಲ್ಸ್ನೇ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ಅಂಡ್ ಗ್ಲೋಬಲ್ ಇವೆಂಟ್ ವಿಷಯಕ್ಕೆ ಬಂದರೆ US ರಿಲೇಟೆಡ್ ಆಗಿ ಡೆಟ್ ಸೀಲಿಂಗ್ ಅನ್ನೋದು ಇನ್ನೂ ನಡೀತಾನೆ ಇದೆ. ಇನ್ನೊಂದು ಒಂದು ಕನ್ಕ್ಲೂಷನ್ ಬಂದಿಲ್ಲ, ಇನ್ನೂ ಇದರ ರಿಲೇಟೆಡ್ ಆಗಿ ಡಿಸ್ಕಷನ್ಸ್ ನಡೀತಾನೆ ಇದೆ. ಬಟ್ ಫ್ರೆಂಡ್ಸ್, ಇದರಿಂದ ನಾವು ಟೆನ್ಷನ್ ಪಡಬೇಕಾಗಿರುವಂಥ ನೀಡಿಲ್ಲ ಆಸ್ ಆಫ್ ನೌ. ಬಿಕಾಸ್ ಈ ಥರ ಸಿಚುವೇಶನ್ಸು US ಅಲ್ಲಿ ತುಂಬ ಸಲ ಕ್ರಿಯೇಟ್ ಆಗಿದೆ. ಲಾಸ್ಟ್ ಮಿನಿಟಲ್ಲೂ ಕನ್ಕ್ಲೂಷನ್ ಬಂದಿರೋವಂಥ ಸಿಚುವೇಶನ್ಸ್ ಇದೆ, ಸ್ವಲ್ಪ ಡೇಸ್ ಮುಂಚೆನೂ ಕನ್ಕ್ಲೂಷನ್ ಬಂದಿದೆ, ಆ ಥರ ಸಿಚುವೇಶನ್ಸ್ ಇದೆ. ಆದರೆ ಇಲ್ಲಿವರೆಗೂ ಒಂದು ಸಲಿನೂ ಟ್ರೆಜರಿ ಪರವಾಗಿ ಗವರ್ನಮೆಂಟು ಡಿಫಾಲ್ಟ್ ಆಗಿಲ್ಲ. ಸಿಚುವೇಶನ್ಸ್ ತುಂಬಾನೇ ಇದೆ, ಸೊಲ್ಯೂಷನ್ಸ್ ಮುಂಚೆನೂ ಬಂದಿರೋಂಥ ಟೈಮ್ಸು ಇದೆ. ಬಟ್ ಈ ಸಲ ಯಾವ ಥರ ಸಿಚುವೇಶನ್ ಇರುತ್ತೆ ಅಂತ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ. ಬಟ್ ನೋಡಬೇಕು ಈ ಸೊಲ್ಯೂಷನ್ ಯಾವತ್ತು ಬರುತ್ತೆ ಅಂತ. ಲೈಕ್ ಲಾಸ್ಟ್ ವರೆಗೂ ಮಾರ್ಕೆಟ್ ಅನ್ನು ಈಸ್ ಮಾಡ್ತಾ ಲಾಸ್ಟ್ ಮಿನಿಟ್ ಅಲ್ಲಿ ಬರುತ್ತಾ ಅಥವಾ ಸ್ವಲ್ಪ ಡೇಸ್ ಮುಂಚೆನೆ ಬರುತ್ತಾ, ಸರ್ಪ್ರೈಸಿಂಗ್ ಯಾವ್ದಿದ್ರು ಅಥವಾ ನೆಗೆಟಿವ್ ಔಟ್ಕಮ್ ಇರುತ್ತಾ. ಒಂದು ವೇಳೆ ಗವರ್ನಮೆಂಟ್ ಏನಾದರೂ ಡಿಫಾಲ್ಟ್ ಆಗ್ತಿದ್ರೆ ಮಾತ್ರ ದೆನ್ ಬಿಗ್ ನೆಗೆಟಿವ್ ಮಾರ್ಕೆಟ್ಗೆ. ಬಟ್ ಈ ಥರ ಸಿಚುವೇಶನ್ಸು ತುಂಬ ಟೈಮ್ಸ್ ಪ್ರೀವಿಯಸ್ಲಿ ಬಂದಿದೆ. ಈ ಸಲಿನೂ ಗವರ್ನಮೆಂಟ್ ಡಿಫಾಲ್ಟ್ ಆಗಲ್ಲ, ಅಪೋಸಿಷನ್ ಅವರು ಆಕ್ಸೆಪ್ಟ್ ಮಾಡ್ತಾರೆ ಡೆಟ್ ಸೀಲಿಂಗ್ ಲಿಮಿಟ್ನ ಜಾಸ್ತಿ ಮಾಡೋದಕ್ಕೆ. ಇದು ಬಿಟ್ಟು ಇನ್ಯಾವುದಾದ್ರೂ ಬಿಗ್ ಇವೆಂಟ್ಸ್ ಇದೆಯಾ ಅಂದರೆ ಮಾರ್ಕೆಟಲ್ಲಿ ಆ ಥರ ಯಾವುದು ಕರೆಂಟ್ಲಿ ಇಲ್ಲ. ಜೂನ್ನಲ್ಲಿ ನಮಗೆ ಫೆಡ್ ಮೀಟಿಂಗ್ ಇದೆ ಅಂಡ್ ಮಾರ್ಕೆಟಲ್ಲಿ ಈಗಿರುವಂಥ ಎಕನಾಮಿಕ್ ಡೇಟಾ, ಸ್ಟ್ರಾಂಗ್ ಎಕನಾಮಿಕ್ ಡೇಟಾ ಬರ್ತಿದೆ ಅಲ್ವಾ ರೀಸೆಂಟ್ ಟೈಮ್ಸಲ್ಲಿ. ಇದರಿಂದ 25 ಬೇಸಿಸ್ ಪಾಯಿಂಟ್ ಹತ್ರ ಹೈಕ್ ಮಾರ್ಕೆಟಲ್ಲಿ ಇರತ್ತಂತ ಎಕ್ಸ್ಪೆಕ್ಟ್ ಅಂತೂ ಇದೆ. ಅಂಡ್ ಕಂಟಿನ್ಯೂಸ್ಲಿ ಲಾಸ್ಟ್ 16 ಡೇಸಿಂದ ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಬೈಯರ್ಸ್ ಆಗೇ ಇದ್ದಾರೆ. ಬಟ್ ಫಸ್ಟ್ ಟೈಮ್ ಅವರು ನಿನ್ನೆನೆ ಮೀನ್ಸ್ ಫ್ರೈಡೇನೆ ಸೆಲ್ಲರ್ ಆಗಿ ಟರ್ನ್ ಆಗಿದ್ದಾರೆ. ಬಟ್ ಇವತ್ತು ಅಗೈನ್ ಅವರು ಬೈ ಸೈಡೇ ಬಂದಿದ್ದಾರೆ. ಅಂಡ್ ಅವರ FNO ರಿಲೇಟೆಡ್ ಆಗಿನೂ ಫ್ಯೂಚರ್ಸ್ನಲ್ಲಿ ಪ್ರೆಸೆಂಟು ನೆಟ್ ಶಾರ್ಟ್ಸ್ ಇನ್ನೂ 52% ಕ್ಯಾರಿ ಮಾಡ್ತಿದ್ದಾರೆ. ಅದರಿಂದ ಫರ್ದರ್ ಆಗಿ ಅವರು ಒಂದು ವೇಳೆ ಮಾರ್ಕೆಟ್ ರಿಲೇಟೆಡ್ ಆಗಿ ಇನ್ನೂ ಮಾರ್ಕೆಟ್ ಬೆಳೆಯುತ್ತಂತ ಒಂದು ವ್ಯೂ ಇದ್ರೆ ಫ್ಯೂಚರ್ಸ್ನಲ್ಲಿ ಅವರು ಲಾಂಗ್ ಪೊಸಿಷನ್ ಕ್ಯಾರಿ ಮಾಡೋದಕ್ಕೆ ಅವ್ರಿಗೆ ಸ್ಪೇಸ್ ಇರುತ್ತೆ. ಅಂಡ್ ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ನನ್ನ ವ್ಯೂ ಅಂತೂ ರೀಸೆಂಟ್ ಟೈಮ್ಸಲ್ಲಿ ಹೇಳ್ತಿರೋದು ಓವರ್ ಆಲ್ ವ್ಯೂ ಬುಲ್ಲಿಶೇ. ಬಟ್ ಮಾರ್ಕೆಟ್ನಲ್ಲಿ ರೆಸಿಸ್ಟೆಂಟ್ ಹತ್ರ ಬಂದಾಗ ರಿಜೆಕ್ಷನ್ಸ್ ಆರ್ ಸಪೋರ್ಟ್ ಬ್ರೇಕ್ ಆದಾಗ ಬರ್ತಿರೋಂಥ ಫಾಲ್ಸ್ ಅಲ್ಲಿ ನಾನು ಟ್ರೇಡ್ ಮಾಡಲ್ಲ. ಓನ್ಲಿ
ರೆಸಿಸ್ಟೆಂಟ್ ಬ್ರೇಕ್ ಆದರೆ ಮಾತ್ರನೇ ಬರ್ತಿರೋಂಥ ಟ್ರೇಡ್ಸು ವಿತ್ ಪ್ರಾಪರ್ ರಿಸ್ಕ್ ರಿವಾರ್ಡ್ ಇದ್ರೇನೆ ಟ್ರೇಡ್ ಮಾಡ್ತೀನಿ. ನನ್ನ ವ್ಯೂ ಬುಲ್ಲಿಶ್ ಅಂದರೆ ಮೀನಿಂಗು, ಬಟ್ ಪೊಸಿಷನಲ್ ಬೇಸಸಲ್ಲಂತೂ ನೋಡಿದ್ರೆ ಇಲ್ಲಿಂದ ಡೈರೆಕ್ಷನಲ್ಲಿ ಅಪ್ಸೈಡ್ ಹೋಗತ್ತಂತ ಪೊಸಿಷನಲ್ ಆಗಿದ್ದರೆ ಮಾತ್ರ ನಾನು 19,450 ಲೆವೆಲ್ನ ಗಮನಿಸ್ತಾ ಇದ್ದೀನಿ. ಆ ಲೆವೆಲ್ ಅಬೋವ್ ಹೋದ್ರೇ ಮಾರ್ಕೆಟ್ ರಿಲೇಟೆಡ್ ಆಗಿ ಫರ್ದರ್ ಒಂದು ಗುಡ್ ಪೊಸಿಷನ್ ಮೂವ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಬಟ್ ಡೌನ್ ಸೈಡು ಮಾರ್ಕೆಟ್ ಫಾಲ್ ಆದಾಗ ನಾವು ಸ್ಟಾರ್ಟಿಂಗಲ್ಲೇ ಮಾತಾಡ್ಕೊಂಡಿದ್ದೀವಲ್ವಾ 18,060 ಇಂಪಾರ್ಟೆಂಟ್ ಲೆವೆಲ್. ಪ್ರೀವಿಯಸ್ಲಿ ಅನ್ಕೊಂಡಿರೋದು 18,050. ಹೆಚ್ಚು ಕಡಿಮೆ 10 ಪಾಯಿಂಟ್ಸ್ ಝೋನ್ ಮಾರ್ಕೆಟಲ್ಲಿ ಸಪೋರ್ಟ್ ತಗೊಳ್ಳದೆ ಬ್ರೇಕ್ ಆಗ್ತಾ ಇದ್ರೆ ದೆನ್ 17,800 ವರೆಗೂ ಫಾಲ್ ಆಗೋದಕ್ಕೆ ಪ್ರಾಬಬಿಲಿಟಿ ಇದೆ. ಸೊ ಅದರಿಂದ ಈ ಲೆವೆಲ್ಸ್ ಹತ್ರ ಬಂದಾಗ ಬುಲ್ಲಿಶ್ ಆರ್ ಬೈ ಸೈಡ್ ಇದ್ದರೆ ನಾನು ಡೆಫಿನೆಟ್ಲಿ ಅಲರ್ಟ್ ಆಗ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಮಾರ್ಕೆಟ್ ಟೈಮಲ್ಲಿ ನೀವೇನಾದರೂ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದೂ ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದೂ ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಸೆಬಿ FMO ರಿಲೇಟೆಡ್ಗೆ ತಗೊಂಬರಿರುವಂಥ ಹೊಸ ಚೇಂಜಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಫ್ರೈಡೇ ಆದಮೇಲೆ ಸೆಬಿ ಅವರು ಒಂದು ಪ್ರಪೋಸಲ್ನ ಇಡ್ತಿದ್ದಾರೆ. ಆ ಪ್ರಪೋಸಲ್ನಲ್ಲಿ ಭಾಗವಾಗಿ ಇಲ್ಲಿವರೆಗೂ ನಮಗೆ F&Oನಲ್ಲಿರುವಂಥ ಸ್ಟಾಕ್ಸ್ನಲ್ಲಿ ಯಾವ ಥರ ಲಿಮಿಟು ಇಲ್ಲ ಅಲ್ಲ. ಲೈಕ್ ಎಷ್ಟಾದರೂ ಫಾಲ್ ಆಗ್ಬೋದು, ಆದರೆ ಎಷ್ಟಾದರೂ ರ್ಯಾಲಿ ಆಗ್ಬೋದು. ಅದಕ್ಕೆ ತಕ್ಕ ಹಾಗೆ F&Oನಲ್ಲೂ ಚೇಂಜ್ ಆಗುತ್ತೆ, ಫೀಚರ್ಸೂ ಚೇಂಜ್ ಆಗುತ್ತೆ ಆ್ಯಂಡ್ ಆಪ್ಷನ್ಸು ಚೇಂಜ್ ಆಗುತ್ತೆ. ಓಕೆ, 20, 30, 40, 50% ಫಾಲ್ ಆಗಿದ್ರೂ ಆ ರ್ಯಾಲಿ ಆಗ್ತಿದ್ರು ಫ್ಯೂಚರ್ ಕಾಂಟ್ರಾಕ್ಟ್ಸ್ನು ಮೂವ್ ಆಗ್ತಾ ಇತ್ತು. ಅದಕ್ಕೆ ತಕ್ಕ ಹಾಗೆ ಆಪ್ಷನ್ಸ್ ಅಂದ್ರೆ ನಮಗೆ ಬಿಲ್ಡ್ ಆಗ್ತಾ ಇರತ್ತಲ್ವಾ. ಆದರೆ ರೀಸೆಂಟ್ ಟೈಮ್ಸಲ್ಲಿ ಅದಾನ ರಿಲೇಟೆಡ್ ಆಗಿ ಒಂದೇ ಡೇನಲ್ಲಿ ಅಷ್ಟೊಂದು ವಾಲಿಟಿಲಿಟಿ F&Oನಲ್ಲಿ ಕಾಣಿಸ್ತಾ ಇರೋದು. ಅದಕ್ಕೆ ತಕ್ಕ ಹಾಗೆ ಸುಪ್ರೀಂ ಕೋರ್ಟ್ ಅವರು ಎಂಟೈರ್ ಸಿನಾರಿಯೋನಲ್ಲಿ ರಿಟೇಲರ್ಸ್ ಜಾಸ್ತಿ ಇಂಪ್ಯಾಕ್ಟ್ ಆಗಿದಾರಲ್ವಾ. ಅದರಿಂದ ಅವರ ಹಣನ ಸ್ವಲ್ಪ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ನೀವು ಯಾವ ಥರ ಆ್ಯಕ್ಷನ್ ತಗೊಂತಾರ ಅಂತ ಕೇಳಿದ ಕ್ವಶನ್ಗೆ ಮೇ ಬಿ ಸೆಬಿ ಅವರು ರಿಯಾಕ್ಟ್ ಆಗ್ತಾ ಇದು ಕೇವಲ ಈಕ್ವಿಟಿ ರಿಲೇಟೆಡ್ ಆಗಿ ತಗೊಂತಿರೋಂಥ ಚೇಂಜಸ್ ಅಲ್ಲ, ಇಂಡೆಕ್ಸ್ ರಿಲೇಟೆಡ್ ಆಗಲ್ಲ, ಸ್ಟಾಕ್ಸ್ ರಿಲೇಟೆಡ್ ಆಗಿರುವಂಥ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ಗೆ ಲಿಮಿಟೇಷನ್ ಇಟ್ಟಿರೋ ಥರ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಅದರಲ್ಲಿ ಮಲ್ಟಿಪಲ್ ಪ್ರಪೋಸಲ್ಸ್ ಇದೆ, ಒಂದೊಂದೇ ಮಾತಾಡ್ಕೊಳ್ಳೋಣ. ಫಸ್ಟ್ದು, ಇಲ್ಲಿವರೆಗೂ ಯಾವುದಾದ್ರೂ ಸ್ಟಾಕು F&Oನಲ್ಲಿರುವಂಥ ಸ್ಟಾಕು 20% ಫಾಲ್ ಆಗಿ ಆರ್ 20% ಗೈನ್ ಆದರೆ ಒಂದೇ ದಿವಸದಲ್ಲಿ F&Oಲಿ ಇರ್ತಾ ಇದ್ರೆ ದೆನ್ ಅದರಲ್ಲಿರುವಂಥ ಫ್ಯೂಚರ್ಸ್ಗೆ ಅಂಡ್ ಆಪ್ಷನ್ಸ್ಗೆ ಒಂದು 15 ಮಿನಿಟ್ಸ್ವರೆಗೂ ಕೂಲ್ ಆಫ್ ಪೀರಿಯಡ್ ಇತ್ತು. ಕೂಲಿಂಗ್ ಪೀರಿಯಡ್ ಅಂದರೆ ದ ಟೈಮ್ ಆ ಪೀರಿಯಡಲ್ಲಿ ಅವರು ಸ್ವಲ್ಪ ಹೊತ್ತು ಸ್ಟಾಪ್ ಆಗುತ್ತೆ, ಇಮಿಡಿಯೇಟ್ಲಿ ಟ್ರೇಡ್ ಆಗಲ್ಲ. 20% ಹತ್ರ ಸ್ವಲ್ಪ ಟೈಮ್ ಸ್ಟಾಪ್ ಆಗುತ್ತೆ ಅಂಡ್ ಅದಾದಮೇಲೆ 20% ಆದಮೇಲೆ 5% ಸ್ವಲ್ಪ ಟೈಮು ಸ್ಟಾಪ್ ಆಗ್ತಾ ಎಷ್ಟು ದೂರ ಆದರೂ ಮಾರ್ಕೆಟಲ್ಲಿ ಫ್ಯೂಚರ್ಸ್ ಅಂಡು ಆಪ್ಷನ್ಸು ಮೂವ್ ಆಗ್ತಾನೆ ಇರುತ್ತೆ. ಆದರೆ ಈಗ ಸೆಬಿ ಅವರು ತಗೊಂಡ್ಬರ್ತಿರುವಂಥ ಹೊಸ ಪ್ರಪೋಸಲ್ ಪ್ರಕಾರ 20% ಹತ್ರ 15 ಮಿನಿಟ್ಸ್ ಕೂಲ್ ಆಫ್ ಪೀರಿಯಡ್ ಅಲ್ಲ, 1 ಅವರ್ವರೆಗೂ ಮ್ಯಾಕ್ಸಿಮಮ್ 1 ಅವರ್ವರೆಗೂ ಕೂಲಿಂಗ್ ಪೀರಿಯಡ್ನ ಇಡಬೇಕನ್ನೋ ಥರ. ಅದಾದಮೇಲೆ 5% ಮೂವ್ಮೆಂಟ್ ಅಲ್ಲದೆ 2% ಮೂವ್ಮೆಂಟು ತಗೊಂಡು ಬರ್ಬೇಕನ್ನೋ ಥರ ಸೆಬಿ ಅವರು ಭಾವಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಅಪ್ಲೈ ಆಗತ್ತಾ ಅಂದರೆ ಈಕ್ವಿಟಿ ಸ್ಟಾಕ್ಸ್ ಯಾವ್ದಾದ್ರೆ F&O ಇರುತ್ತಲ್ವಾ ಅವೆಲ್ಲದಕ್ಕೂ ಅಪ್ಲೈ ಆಗತ್ತೆ. ಅಂಡ್ ಇನ್ಯಾವ್ದಾದ್ರು ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾವ್ದಾದ್ರು ಇಶ್ಯೂ ಇದ್ರೆ ಎಕ್ಸ್ಚೇಂಜಸ್ ಗಮನಿಸ್ತಾ ಇದ್ರೂ ಈವನ್ F&Oನಲ್ಲಿರುವಂಥ ಅದರ ಮೇಲೂ ಹಾರ್ಡ್ ಲಿಮಿಟ್ಸ್ನ ಲೈಕ್ ಇಲ್ಲಿ ಹೇಳ್ತಿರುವಂಥ ಪ್ರಕಾರ 10 ಮಿನಿಟ್ಸ್ ಹಾರ್ಡ್ ಲಿಮಿಟ್ನ ಅಂಡ್ ನೆಕ್ಸ್ಟ್ ಡೇಸಲ್ಲಿ ಆ ಸ್ಟಾಕ್ ಎಲ್ಲಿವರೆಗೂ ಮೂವ್ ಆಗ್ತಾ ಇದ್ರೆ ಆ ಹಾರ್ಡ್ ಲಿಮಿಟ್ನ 10% ಲಿಮಿಟ್ಗಂದ್ರೂ ಫ್ಯೂಚರ್ಸಲ್ಲಿ ಚೇಂಜ್ ಆಗಲ್ಲ ಅಂತ. ಅದಕ್ಕೆ ತಕ್ಕ ಹಾಗೆ ಆಪ್ಷನ್ ಪ್ರೈಸಸ್ಸನ್ನು ಒಂದು ಲಿಮಿಟ್ ಆದಮೇಲೆ ಫ್ಯೂಚರ್ಸ್ಗೆ ತಕ್ಕ ಹಾಗೆ ಚೇಂಜ್ ಆಗಲ್ಲ ಅನ್ನೋ ಥರ ಸೆಬಿ ಅವರಿಂದ ಪ್ರಪೋಸಲ್ಸ್ ಕಾಣಿಸ್ತಾ ಇದೆ. ಸೊ ಈ ಥರ ಡಿಸಿಷನ್ ತಗೊಂಡಿರೋ ಕಾರಣವಾಗಿ
ಸಿಸ್ಟಮ್ನಲ್ಲಿರುವಂಥ ವೋಲ್ಟೆಲಿಟಿನ ಕಂಟ್ರೋಲ್ ಮಾಡ್ಬೋದು ಅಂತ ಸೆಬಿ ಅವರು ಈ ಸ್ಟೆಪ್ ತಗೊಂಡಿರೋ ಥರ ಕಾಣಿಸ್ತಾ ಇದೆ. ಆದರೆ ಇದರ ರಿಲೇಟೆಡ್ ಆಗಿ ಜೂನ್ 5 ವರೆಗೂ ಯಾರಿಗಾದ್ರೂ ಅಭ್ಯಂತರ ಇದ್ರೆ ಹೇಳಬೇಕು ಅನ್ನೋ ಥರ ಸೆಬಿ ಅವರು ಪ್ರಪೋಸಲ್ ಲೆಟರ್ ಅಂತೂ ಇಟ್ಟಿದ್ದಾರೆ. ಯಾರಿಗೂ ಏನು ಅಪೋಸ್ ಇಲ್ಲ ಅಂದ್ರೆ, ಎಲ್ಲ ಚೆನ್ನಾಗೇ ಇದೆ ಅಂದ್ರೆ ದೆನ್ ಇದು ಫೈನಲ್ ಆಗಿ ನಮಗೆ ರೂಲ್ಸ್ ರೂಪಲ್ಲಿ F&O ಬರೋದಕ್ಕೆ ಪಾಸಿಬಿಲಿಟಿ ಇದೆ. ಇಲ್ಲಿವರೆಗೂ ಇರುವಂತ ರೂಲ್ಸ್ ನ F&O ರಿಲೇಟೆಡ್ ಆಗಿ ಸೆಬಿ ಅವರು ಚೇಂಜ್ ಮಾಡೋದಕ್ಕೆ ಲೈಕ್ ಮಾರ್ಚ್ ಅಲ್ಲಿ ಅದಾನಿ ಸ್ಟಾಕ್ಸ್ ಅಲ್ಲಿ ನಡೆದಿರುವಂತ ವೋಲ್ಟೆಲಿಟಿನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋ ಥರ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಅಂಡ್ ಫ್ರೆಂಡ್ಸ್, ಅದಾನಿ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೈಡೇ ಅದಾನಿ ರಿಲೇಟೆಡ್ ಆಗಿ ಎಕ್ಸ್ಪರ್ಟ್ ಕಮಿಟಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಮೇ 2ನ ಅವ್ರು ಕೊಟ್ಟಿರುವಂತ ರಿಪೋರ್ಟ್ ಅಲ್ಲಿ ಎಕ್ಸ್ಪರ್ಟ್ ಕಮಿಟಿ ಅವರು ಹೇಳ್ತಿರೋದು ಅದಾನಿ ಅವರ ಮೇಲೆ ಬಂದಿರುವಂತ ಆರೋಪ ಇದೆ ಅಲ್ವಾ, ಅದರ ರಿಲೇಟೆಡ್ ಆಗಿ ಇನ್ನೂ ಇನ್ವೆಸ್ಟಿಗೇಷನ್ ನಡೀಬೇಕು. ಸೆಬಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಸಿಕ್ಕಿರುವಂತ ಡೀಟೇಲ್ಸ್ ಅಲ್ಲಿ ಅವ್ರು ಮಾಡಿರುವಂತ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಅದಾನಿ ಅವರು ಯಾವ ತಪ್ಪು ಮಾಡಿರೋ ತರ ನಮ್ಗೆ ಅನಿಸ್ತಾ ಇಲ್ಲ ಅನ್ನೋ ತರ ಅಂಡ್ ಅವ್ರ ಮೇಲೆ ಇರುವಂತ ಅಲಿಗೇಷನ್ಸ್ ವಿತೌಟ್ ಪ್ರೂಫ್ ಅದು ನಾವು ನಿಜ ಅಂತ ನೋಡಬಾರ್ದು ಅನ್ನೋ ತರನು ಅವ್ರಿಗೆ ಸ್ವಲ್ಪ ಏರಿಯಾಸ್ ಅಲ್ಲಿ ಇನ್ನೂ ಲೈಕ್ ಫಾರಿನ್ ಇಂದ ಬಂದಿರುವಂತ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಫಾರಿನ್ ಎಂಟಿಟೀಸ್ಗೆ ರಿಯಲ್ ಓನರ್ಸ್ ಯಾರು, ಇದರ ರಿಲೇಟೆಡ್ ಆಗಿ ಇನ್ನೂ ಇನ್ವೆಸ್ಟಿಗೇಷನ್ ನಡಿಬೇಕನ್ನೋ ತರ ಅವರು ಫೈನಲ್ ರಿಪೋರ್ಟ್ ನ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ದಟ್ ಅದಾನಿ ಅವರು ರಿಲೇಟೆಡ್ ಆಗಿ ಎಕ್ಸ್ಪರ್ಟ್ ಕಮಿಟಿ ಅವರು ಯಾವ ತರ ನೆಗೆಟಿವ್ ಕೊಟ್ಟಿಲ್ಲ ಅಂತ ಅಪ್ಡೇಟ್ಸ್ ಇಂದಾನೆ ಫ್ರೈಡೇ ನಮಗೆ ಅದಾನಿ ಸ್ಟಾಕ್ಸ್ ರ್ಯಾಲಿ ಆಗಿದೆ. ಅಂಡ್ ಇವತ್ತೂ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇನ್ನೊಂದು ಬಿಗ್ ಮೂವ್ ಕಾಣಿಸಿದೆ ಅಲ್ವಾ. ಲಾಸ್ಟ್ 2 days ಅಲ್ಲೇ ಎಷ್ಟು ಸಾವಿರ ಕೋಟಿ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಮಾರ್ಕೆಟ್ ಕ್ಯಾಪಿಟಲ್ ಪರವಾಗಿ ಆಡ್ ಆಗಿದೆ ಅಂತ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅಂಡ್ ಈ ಹಿಂಡನ್ಬರ್ಗ್ ರಿಪೋರ್ಟ್ ಆದ್ಮೇಲೆ ಅದಾನಿ ಸ್ಟಾಕ್ಸ್ ಫಾಲ್ ಆಗಿದೆ ಅಲ್ವಾ, ಆ ಲೋ ಇಂದಾನೆ ಯಾವ್ಯಾವ ಸ್ಟಾಕ್ಸ್ ಎಷ್ಟು ರಿಕವರಿ ಆಗಿದೆ ಅನ್ನೋ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅಂಡ್ ಇಲ್ಲಿಂದ ಅದಾನಿ ರಿಲೇಟೆಡ್ ಆಗಿ ಇಶ್ಯೂ ಎಲ್ಲ ಕಂಪ್ಲೀಟ್ ಆಗಿದೆಯಾ ಅಂದ್ರೆ ಯಾವ ತರ ನೆಗೆಟಿವ್ಸ್ ಇಲ್ವಾ ಅಂದ್ರೆ ಫ್ರೆಂಡ್ಸ್, ಇಲ್ಲಿರುವಂತ ಇಂಪಾರ್ಟೆಂಟ್ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್, ಅದಾನಿ ಅವರು 21,000 ಕೋಟಿ ಹತ್ರ ಫಂಡ್ ರೈಸಿಂಗ್ಗೋಸ್ಕರ ಪ್ಲಾನ್ ಮಾಡ್ತಿದಾರಲ್ವಾ, ಅದು ಹೇಗೆ ಕಂಪ್ಲೀಟ್ ಆಗತ್ತೆ ಅನ್ನೋದು ನಾವು ಗಮನಿಸಬೇಕು. ಸಕ್ಸಸ್ಫುಲ್ ಆಗಿ ಆಗತ್ತಾ, ಅದರ ರಿಲೇಟೆಡ್ ಆಗಿ ಯಾವ್ದಾದ್ರೂ ಅವರು ಹರ್ಡಲ್ಸ್ನ ಫೇಸ್ ಮಾಡ್ತಾರ. ಸೊ ಇವರ ಫಂಡ್ ರೈಸಿಂಗ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಸೆಕೆಂಡ್, ಆಗಸ್ಟ್ನಲ್ಲಿ ಸೆಬಿ ಅವರು ಇಲ್ಲಿವರೆಗೂ ಯಾವ್ದಾದ್ರೆ ಇನ್ವೆಸ್ಟಿಗೇಷನ್ ಮಾಡಿದಿರಲ್ವಾ, ಆ ರಿಪೋರ್ಟ್ನ ಸುಪ್ರೀಂ ಕೋರ್ಟ್ ಅವರಿಗೆ ಸಬ್ಮಿಟ್ ಮಾಡಿದ ಮೇಲೆ ಆವಾಗ ಬೇಕಂದ್ರೆ ಇನ್ನೂ ಟೈಮ್ನ ಎಕ್ಸ್ಟೆಂಡ್ ಮಾಡ್ತೀವಿ, ಆದರೆ ಒಂದೇ ಸಲ 6 ತಿಂಗಳು ಟೈಮ್ ಕೊಡಲ್ಲ ಅನ್ನೋ ಥರ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದಾರಲ್ವಾ. ಅದರಿಂದ ಆಗಸ್ಟ್ನಲ್ಲಿ ಇನ್ನೂ ಹೇಳಬೇಕಂದ್ರೆ ಆಗಸ್ಟ್ 14th ವರೆಗೂ ಟೈಮ್ ಕೊಟ್ಟಿದ್ದಾರೆ. ಆಗಸ್ಟ್ 14th ಅದಾದಮೇಲೆ ಅದಾನಿ ಅವರು ರಿಲೇಟೆಡ್ ಆಗಿ ಸುಪ್ರೀಂ ಕೋರ್ಟ್ಗೆ ಸೆಬಿ ಅವರು ಕೊಟ್ಟಿರುವಂಥ ರಿಪೋರ್ಟ್ ನಾವು ನೋಡಿ ಆಗ ಬರ್ತಿರುವಂಥ ಅಪ್ಡೇಟ್ಸ್ ಅನ್ನು ನೋಡಿಕೊಂಡು ಸ್ಟಾಕ್ ರಿಲೇಟೆಡ್ ಆಗಿ ವೋಲ್ಟೆಲಿಟಿ ಇರುತ್ತಾ ಅಂಡ್ ಆ ಫಂಡ್ ರೈಸ್ ಪ್ಲಾನ್ಸ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂಡ್ ಆಗಸ್ಟ್ 14th ಆದಮೇಲೆ ಸೆಬಿ ಅವರು ಸಬ್ಮಿಟ್ ಮಾಡಿರುವಂಥ ರಿಪೋರ್ಟ್ ರಿಲೇಟೆಡ್ ಆಗಿ ಯಾವ ಥರ ಇಶ್ಯೂಸು ಅದಾನಿ ರಿಲೇಟೆಡ್ ಆಗಿ ಸೆಬಿ ಅವರು ಹೇಳ್ತಿರೋದನ್ನ ನೋಡಿ ನಾವೊಂದು ಸ್ಟಾಕ್ ವೋಲ್ಟೆಲಿಟಿನ ಅಬ್ಸರ್ವ್ ಮಾಡಿ ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ಡಿಸಿಷನ್ ತಗೋಬಹುದು. ನೆಕ್ಸ್ಟ್, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಇಲ್ಲಿಂದ ಡೌನ್ಗೆ ಫಾಲ್ ಆಗ್ತಾ ಇದ್ರೆ 18,240ನ ಸಪೋರ್ಟ್ ಆಗಿ ನೋಡಬಹುದು ಅಂಡ್ ಅಪ್ಸೈಡು 18,370. ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 43,580. ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿರುವಂಥ 80 ಪಾಯಿಂಟ್ ರೇಂಜ್ ಇದೆ ಅಲ್ವಾ, 40,040 to 40,120. ಆ 80 ಪಾಯಿಂಟ್ ರೇಂಜ್ನ ಬಿಟ್ಬಿಡಿ. ಆಪ್ಷನ್ ಚೈನ್ ಡೇಟಾ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಮಾತಾಡ್ಕೊಂಡಿರೋಂಥ ರೇಂಜ್ ಇದೆ ಅಲ್ವಾ, ಅದಿನ್ನೂ ಬ್ರೇಕ್ ಆಗಿಲ್ಲ. ಅದರಿಂದ ಆ ರೇಂಜ್ನೇ ಫರ್ದರ್ ಆಗಿ ಕಂಟಿನ್ಯೂ ಮಾಡ್ತಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು ಪ್ರೈಸ್ ಆಕ್ಷನ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಆಪ್ಷನ್ ಚೈನ್ ಡೇಟಾ ಇವೆರಡನ್ನೂ ಕಂಬೈನ್ ಮಾಡಿದ್ರೆ 18,000 to 18,500 ಈ 500 ಪಾಯಿಂಟ್ ರೇಂಜಲ್ಲಿ ನಿಫ್ಟಿ ಮೂವ್ ಇರುತ್ತೆ ಅನ್ನೋ ಥರ ಪರ್ಸನಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.